ಕುತ್ಕೊಂಡ್ಬಿಡ ಫ್ರೀಡಮ್ ಪಾರ್ಕಲ್ಲಿ ಕುತ್ಕೊಳ್ಳೋಣ ಅನ್ನೋ ಥರ ಇರ್ಬೇಕು ನಿಮ್ಮ ಒಂದು ಮನಸ್ಥಿತಿ ಆ ಥರ ಇರಬೇಕು. ಎಷ್ಟಂತ ಓದಿರೋದೇ ಓದಕ್ಕಾಗುತ್ತೇಳಿ, ನೀವೆಲ್ಲ ಎಷ್ಟು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಓದಿಲ್ಲ. ಇದ್ರಲ್ಲಿ ಎಷ್ಟು ಜನ ಪಾರ್ಟ್ ಟೈಮ್ ಕೆಲಸ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಮೆಜಾರಿಟಿಲಿ ತುಂಬ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಮನೇಲಿ ಎಷ್ಟೋ ಪ್ರೆಷರ್ ಇಲ್ಲ, ಸೋಷಿಯಲ್ ಪ್ರೆಷರ್ ತುಂಬ ಇರುತ್ತೆ. ಎಷ್ಟು ಜನ ಸಾಲ ಮಾಡ್ಕೊಂಡು ಓದ್ತಾ ಇರೋ ಗೊತ್ತಿಲ್ಲ. ಒಟ್ಟು ನಾನು ತುಂಬ ಜನ ಆ ಥರದ್ದನ್ನು ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಏನಾದರೂ ಸಿಕ್ಕಿದ್ರೆ ಯಾರಿಗೂ ಹೊಡೆದು ಸಾಯಿಸ್ಬೇಕನ್ಸ್ಬಿಡುತ್ತಂಗಿದೆ ಪರಿಸ್ಥಿತಿ. ಅಷ್ಟು ಒಂದು ಮನಸ್ಸಲ್ಲಿ ಅಷ್ಟು ನೋವಿದೆ. ನೀವು ನೋಡಿದ್ರೆ ಏನೋ ಬೇಕಾಬಿಟ್ಟು ನಿಜ ಅಷ್ಟು ಈಸಿ ಇಲ್ಲ. ಒಂದು ಹೋರಾಟ ಮಾಡೋದು, ಸರ್ಕಾರಕ್ಕೆ ಪ್ರಶ್ನೆ ಮಾಡೋದು ಅಷ್ಟು ಈಸಿ ಇಲ್ಲ. ನೀವು ಲೈಬ್ರರಿ ಕುತ್ಕೊಂಡು ಓದ್ಬಿಡ್ಬೋದು, ಬೇಕಾರೆ 24 ಅವರಲ್ಲಿ 20 ಅವರ್ ಕುತ್ಕೊಂಡು ಓದ್ಬೋದು. ಇಲ್ಲಿ ಸೊಸೈಟಿನ ಎದುರಾಕೊಂಡು ಪ್ರಶ್ನೆ ಮಾಡೋದು ಇದೆಯಲ್ಲ, ಅಷ್ಟು ಈಸಿ ಇಲ್ಲ. ಒಂದು ಹೋರಾಟ ಮಾಡೋದಿರ್ಬೋದು, ಹೊರಗಡೆ ಇದು ಮಾಡೋದು, ಕೋರ್ಟ್ ಕಚೇರಿ, ಅದೆಲ್ಲ ಅಷ್ಟು ಈಸಿ ಇನ್ನೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಪ್ರತಿದಿನ ನಾವು ಹೋರಾಟ ಕರಿತಾ ಇಲ್ಲ, ದಿನ ಹೋರಾಟ ಕರಿತಿದೀವ. ಇವತ್ತು ಅರ್ಥ ಮಾಡ್ಕೊಳ್ಳಿ, ನಿಮಗೋಸ್ಕರ ರಾಜ್ಯದ ವಿದ್ಯಾರ್ಥಿಗಳಿಗೋಸ್ಕರ ಇವತ್ತು ವಿಷಯಕ್ಕೆ 20 ಅವ್ರ ಮೇಲೆ ಕೇಸ್ ಅರ್ಥ ಮಾಡ್ಕೊಳ್ಳಿ. 20 ಕೇಸ್ ಅರ್ಥ ಮಾಡ್ಕೊಳ್ಳಿ. ನೀವು ಅದು ಹೇಳ್ತಾ ಇನ್ನ ನಿಮ್ಗೆ ಅಷ್ಟು ಈಸಿ ಅನ್ಸ್ಬಿಡುತ್ತೆ ಅಷ್ಟೇ. ಇದು ನೋಡೋಕ್ಕೆ ಅದಷ್ಟು ಈಸಿ ಇಲ್ಲ. ಅದು ನಿಮ್ಗೆ ಇಲ್ಲಿ ಕೆಲಸ ಸಿಕ್ಕಿದ ಮೇಲೆ ಒಂಥರ ಇರುತ್ತೆ, ಅಂದರೆ ಕೆಲಸ ಸಿಗದೇ ಇರೋ ಎಷ್ಟೊಂದು ಸ್ಟ್ರಗಲ್ ಮಾಡ್ತೀರಾ ನೀವು ಟೈಮ್ ಕರೆಕ್ಟಾಗಿ ಕೆಲಸ ಸಿಗಲಿಲ್ಲ ಅಂದರೆ ಎಷ್ಟು ಕಷ್ಟ ಇರುತ್ತಂತ ಅಂದರೆ ನಿಮಗೆ ಇಮ್ಯಾಜ್ ಮಾಡೋಕ್ಕಾಗಲ್ಲ. ನಿಮ್ಗೆ ಎಷ್ಟು ವರ್ಷ ಅಂತ ಕೊಡ್ತಾರೆ ಹೇಳಿ ಮನೆಯಲ್ಲಿ? ಒಂದು ಏಜ್ ಲಿಮಿಟ್ ಕ್ರಾಸ್ ಆಯ್ತಂದ್ರೆ ನಿಮಗೆ ಆ ಏಜ್ ಮತ್ತೆ ಸಿಗಲ್ಲ. ನಿಮ್ಮ ಏಜಲ್ಲಿ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ IT-BT ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಏನು ಆರಾಮ್ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಆದರೆ ನಿಮ್ಗೆ ಆ ಲೈಫ್ ಲೀಡ್ ಮಾಡ್ಬೇಕಂತಂದ್ರೆ ಇನ್ನು 5 ವರ್ಷ 10 ವರ್ಷ ಆಗುತ್ತೆ. ಒಂದು ಜಾಬ್ ತೊಗೊಬೇಕಂತಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ನಿಮಗೆ? ಈ ಒಂದು ಭ್ರಷ್ಟಾಚಾರದಲ್ಲಿ ಇಲ್ಲಿ ನೋಟಿಫಿಕೇಶನೇ ಮಾಡ್ತಾ ಇಲ್ಲ. 2,84,000 ವೇಕೆನ್ಸಿ ಇದೆ. ಇಲ್ಲಿ ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಯಾವ ಇಲಾಖೆಯಿಂದ, ಯಾವ ಇಲಾಖೆ ಬಿಡಿ, ಯಾವ ಮಿನಿಸ್ಟರ್ ತಲೆನೇ ಕೆಡ್ಸ್ಕೊಳಲ್ಲ. ಒಬ್ಬ ಮಿನಿಸ್ಟರ್ ಪ್ರೆಷರ್ ಹಾಕಿದ್ರೆ ತಾನೇ ಅಲ್ಲಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಸಿಗೋದು. ಎಸ್ ಸರ್ ನೋ? ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮ್ಮನೆ ಅಪ್ರೂವಲ್ ಕೊಡ್ತಾರಾ? ಸ್ವಲ್ಪ ವಾಯ್ಸ್ ಜೋರಾಗಾದ್ರೂ ಹೌದು ಇಲ್ಲ ಅಂತ ಹೇಳ್ಬೇಕಾದ್ರೂ ದುಡ್ಡು ಕೊಡ್ಬೇಕು ಹೇಳಿ. ಕೊಡ್ತಾರಾ ಹೇಳಿ? ನೀವು ಆಗಸ್ಟ್ 11ನೇ ತಾರೀಕು ಹೋರಾಟಕ್ಕೆ ಬಂದಿದ್ರೋ ಇಲ್ಲ ಗೊತ್ತಿಲ್ಲ. ಅದೇ ಫೆಬ್ರವರಿ 11 ನೀವು ಖಂಡಿತ ಬರಲೇಬೇಕು. ಬರಲಿಲ್ಲ ಅಂತಂದ್ರೆ ಮತ್ತೆ ಇಲ್ಲಿ ಬಂದು ನೀವು ಹೋರಾಟ ಮಾಡಿ ಅಂತ ಹೇಳಿದ್ರೆ ಅದಷ್ಟು ಈಸಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಹೋರಾಟ ಮಾಡಬೇಕು ಅಂತಂದ್ರೆ ನೀವು ಎಷ್ಟು ಜನ, ನಾನು ನಿಮಗೆ ಬಸ್ ಅರೇಂಜ್ ಮಾಡಿಕೊಟ್ಟು, ಊಟ ಅರೇಂಜ್ ಮಾಡಿ, ನೀರಿನ ವ್ಯವಸ್ಥೆ ಮಾಡಿ, ಎಲ್ಲ ವ್ಯವಸ್ಥೆ ಮಾಡಿ ಕೂಡ ನೀವು ಹೋರಾಟಕ್ಕೆ ಬಂದಿಲ್ಲ ಅಂತಂದ್ರೆ ತಿರುಗಿ ಮತ್ತೆ ನಾಳೆ ದಿನ ನೀವೇ ಸಫರ್ ಆಗೋದು, ನಾವಲ್ಲ. ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಅನ್ನೋ ಸ್ವಲ್ಪ ಒಂದ್ಸತಿ ಯೋಚನೆ ಮಾಡಿ. ನೀವು ಇಲ್ಲಿ ಹಗಲು ರಾತ್ರಿ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಿ. ಒಂದೊಂದು ದಿನ ಯಾವುದು ಕಾರ್ಯಕ್ರಮ ಹೋಗ್ದಿರಾ, ಎಲ್ಲೂ ಹೋಗ್ದಿರಾ, ನಿಮ್ಮ ಮನೆಗೆ ಹೋಗ್ದಿರಾ, ಅದೆಲ್ಲ ಟೈಮ್ ಇಲ್ಲಿ ಕೊಟ್ಕೊಂಡು ನೀವಿಷ್ಟು ಅನ್ಹೆಲ್ತಿ ಫುಡ್ ತಿನ್ಕೊಂಡು ರೋಡ್ ಸೈಡಲ್ಲಿ ಎಷ್ಟು ಜನ ಇವತ್ತು ಅಲ್ಲಿ ಹೇಳ್ತಾಳಾಗಿದೆ ಹೇಳಿ? ಹೇಳ್ತಾಳಾಗಿಲ್ವಾ? ಇಲ್ಲಿ ಇರೋ ಫುಡ್ಡು, ಸೋಡಾ ಫುಡ್ ಹಾಕೊಂಡು ಫುಡ್ ತಿಂದು ರೋಡ್ ಸೈಡಲ್ಲಿರೋ ಎಗ್ ರೈಸ್ 10 ರೂಪಾಯಿ ಇಂದಿರಾ ಕ್ಯಾಂಟೀನಲ್ಲಿ ಎಷ್ಟು ಜನ ಊಟ ಮಾಡ್ತಾ ಇದಾರೆ ಗೊತ್ತಿಲ್ಲ ಇಲ್ಲಿ. ಹೌದಾ ಇಲ್ವಾ? ಇಷ್ಟೆಲ್ಲ ಕಷ್ಟ ಇದ್ರೂ ಸುಮ್ಮನೆ ಏನೋ ಕಾಟಾಚಾರ. ಓದ್ತಾ ಇದೀವಿ ಅಷ್ಟೇ. ಮನೇಲಿ ಏನು ಮಾಡ್ತಿದೀವಿ? ಓದ್ತಾ ಇದೀವಿ. ಸಮಾಜಕ್ಕೆ ಏನು ಹೇಳ್ತಾ ಇದೀವಿ? ಓದ್ತಾ ಇದೀವಿ. ನಿಮಗೂ ಹಂಗೆ ಅನಿಸ್ತಾ ಇದೀವಿ ಓದ್ತಾ ಇದೆ ಅಂತ. ಆ ಓದ್ತಾ ಇರೋ ಒಂದು ಔಟ್ಪುಟ್ ಏನಂದ್ರೆ ನೀವು ನೋಟಿಫಿಕೇಶನ್ಸ್ ಬಂದ್ರೆ ಮಾತ್ರ ನಿಮಗೆ ನೆಕ್ಸ್ಟು ಏನು ಓದಿದ್ದೀನಿ, ಎಷ್ಟು ಓದಬೇಕು ಅಂತ ಹೇಳೋದು. ನೀವೊಂದು ಎಕ್ಸಾಮ್ಸ್ ಟೆಸ್ಟ್ ಸೀರೀಸ್ ಬರೆಯೋದಕ್ಕೂ ಟೆಸ್ಟ್ ಬರೆಯೋದಕ್ಕೂ ಎಕ್ಸಾಮ್ಗೆ ಹೋಗಿ ಅಟೆಂಡ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಟೆಸ್ಟಲ್ಲಿ ಏನೋ ಒಂದು ಕಾಟಾಚಾರಕ್ಕೆ ಬರೀಬೋದು, ಎಕ್ಸಾಮ್ ಹಂಗಿರಲ್ಲ, ತುಂಬ ಸೀರಿಯಸ್ ಆಗಿರುತ್ತೆ. ಅದೇ ಎಕ್ಸಾಮ್ಸ್ ಮಲ್ಟಿಪಲ್ ನೋಟಿಫಿಕೇಶನ್ಸ್ ಆಗ್ತಾ ಇದ್ರೆ ಎಲ್ಲ ನೋಟಿಫಿಕೇಶನ್ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಅಟ್ಲೀಸ್ಟ್ ಯಾವುದಾದ್ರೂ ನೋಟಿಫಿಕೇಶನ್ಸಲ್ಲಿ ನೀವು ಲಿಸ್ಟಲ್ಲಿ ಹೆಸರು ಬರುತ್ತೆ, ನಿಮಗೆ ಒಂದು ಜಾಬ್ ಸಿಗುತ್ತೆ. ಜಾಬ್ ಇಲ್ಲದೆ ಇದ್ದರೆ ನಿಮಗೆ ಸಮಾಜ ನೋಡೋ ರೀತಿನೇ ಬೇರೆ ಇರುತ್ತೆ. ಎಷ್ಟೋ ಜನ ಇಲ್ಲಿ ನೀವು ಊರಿಗೆ ಹೋಗಿರಲ್ಲ, ಹೋಗಿದ್ರಾ? ಊರಿಗೆ ಯಾಕೆ ಹೋಗಿಲ್ಲ ಅಂತಂದ್ರೆ ಬಿಕಾಸ್ ಅದೇ ಮರ್ಯಾದೆ ಇಲ್ಲ, ರೆಸ್ಪೆಕ್ಟ್ ಇಲ್ಲ, ರೆಪ್ಯುಟೇಷನ್ ಸುಮ್ಮನೆ ಸಿಗುತ್ತಾ ಹೇಳಿ? ಇಲ್ಲ ಸರ್. ಹಂಗಾಗಿ ನಾವು ಸರ್ಕಾರ ಕೇಳಿ ಒಂದು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಇಡೀ ದಿನ ಈ ಒಂದು ಏನು ಎಲೆಕ್ಟ್ರಿಸಿಟಿ ಬೆಸ್ಕಾಂ ಅವ್ರು ಏನಾದರೂ ಇಲ್ಲಿ ಎಲೆಕ್ಟ್ರಿಸಿಟಿ ತೆಗೆದ್ರೆ ನೀವು ಇಡೀ ದಿನ ಪ್ರೆಸರ್ ಮಾಡಿಲ್ಲ, ಫೋನ್ ಮಾಡಿಲ್ಲ, ಇಲ್ಲಿರೋ ಜನಗಳಾಗಿರ್ಬೋದು ಕೇಳಲಿಲ್ಲ ಅಂತಂದರೆ ಅವ್ನು ಬೆಸ್ಕಾಮೂನು ಆ ಲೈನಲ್ಲಿ ಸರಿ ಹೋಗಲ್ಲ, ಈ ಏರಿಯಾದಲ್ಲಿ ಕರೆಂಟೇ ಬರಲ್ಲ. ನಿಮಗೆ ಬರುತ್ತಾ? ನೀವು ಇದೆಲ್ಲ ಲೈಟ್ ಆಫ್ ಮಾಡಿಬಿಡಿ. ನೀವು ಯಾರು ಕೇಳಲಿಲ್ಲ, ಆರಾಮಾಗಿ ಕುತ್ಕೊಂಡಿರಿ ಒಂದೇ ಸೀಟಲ್ಲಿ.
ಲೈಬ್ರರಿ ಓನರ್ ಬಂದು ಒಂದು ಲೈಟ್ ಸರಿ ಮಾಡ್ತಾರ, ಲೈಟ್ ಹಾಕ್ತಾರ ನೋಡೋಣ, ಹಾಕ್ತಾರಾ? ಒಂದು ಚರಂಡಿ ವ್ಯವಸ್ಥೆ ಸರಿ ಆಗ್ಬೇಕಂತಂದ್ರೆ ಪ್ರಶ್ನೆ ಮಾಡಬೇಕು, ರೋಡ್ ವ್ಯವಸ್ಥೆ ಆಗ್ಬೇಕಂತಂದ್ರೆ ಪ್ರಶ್ನೆ ಮಾಡಬೇಕು, ಒಂದು ಎಲೆಕ್ಟ್ರಿಸಿಟಿ ಬೇಕಂತಂದ್ರೆ ಪ್ರಶ್ನೆ ಮಾಡಬೇಕು, ನೀರಿನ ವ್ಯವಸ್ಥೆ ಬೇಕಂತಂದ್ರೆ ಪ್ರಶ್ನೆ ಮಾಡಬೇಕು, ಸಮಾಜದಲ್ಲಿ ಏನೇ ಚೇಂಜಸ್ ಆಗ್ಬೇಕಂತಂದ್ರೆ ಒಂದು ಬಸ್ ಫೆಸಿಲಿಟಿ ಬೇಕಂದ್ರೂ ಪ್ರಶ್ನೆ ಮಾಡಬೇಕು. ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಯಾರು ಏನೂ ಫೆಸಿಲಿಟೀಸ್ ಕೊಡಲ್ಲ. ಅದರಲ್ಲೂ ಸರ್ಕಾರ, ಅದ್ರಲ್ಲಿ ಈಗಿರೋ ಸರ್ಕಾರ ಅಂತೂ ಅಷ್ಟು ಈಸಿ ಇಲ್ಲೇ ಇಲ್ಲ. ಅದರಲ್ಲಿ ಆಲ್ಮೋಸ್ಟ್ 60,000 ಕೋಟಿ ಫ್ರೀ ಬೀಸಲ್ಲೇ ಹೋಗ್ತಾ ಇದೆ. ನಿಮ್ಗೆ ಅರ್ಥ ಆಗ್ತಿದೆಯಲ್ಲ? ಅದೇ ಒಂದು ಹಳ್ಳಿಗೆ 500 ಜನಕ್ಕೆ 2,000 ಕೊಡೋ ಬದಲು ಅಟ್ಲೀಸ್ಟ್ ಒಂದು 50 ಜನಕ್ಕೆ 30,000 40,000 ಸ್ಯಾಲ್ರಿ ಕೊಟ್ಟು ಒಂದು ಜಾಬ್ ಕೊಟ್ಟಿದ್ರೆ 50 ಜನದಲ್ಲಿ ಯಾರಿಗೆ ನೀಡಿದೆ ಅವ್ರಿಗೆ ಕೊಟ್ಟಿದ್ರೆ ಏನು ಅನ್ಸಲ್ಲ. ಅದು ಎಲ್ಲರಿಗೂ ಕೊಡ್ತಾರಲ್ಲ, ನಿಮ್ಮ ಟ್ಯಾಕ್ಸೇ ಅದು, ನೀವು ಪೇ ಮಾಡ್ತಿದ್ರಲ್ಲ ಅದೇ ಟ್ಯಾಕ್ಸಲ್ಲೇ ಅವ್ರು ದುಡ್ಡು ಕೊಡ್ತಾ ಇರೋದಷ್ಟೇ, ಹೆಸ್ರಿಗಷ್ಟೇ ಅದು. ಹಂಗಾಗಿ ನೀವು ಪ್ರಶ್ನೆ ಮಾಡಿಲ್ಲ ಅಂತಂದರೆ ಹೇಳ್ತೀನಿ ಕೇಳಿ, ಇನ್ನು 1 ವರ್ಷ 2 ವರ್ಷ ನೀವು ಇದೇ ಲೈಬ್ರರಿ ಅಲ್ಲ, ಇದೇ ಫುಡ್ಡು, ಇದೇ ಲೈಬ್ರರಿ, ಮತ್ತೆ ಕೊನೆಗೆ ಹೋಗ್ಬೇಕಾದ್ರೆ ನೀವೇ ಸಫರ್ ಆಗ್ತೀರಾ. ಹೋರಾಟಕ್ಕೆ ಬರಬೇಕಾ ಬೇಡವಾ ನೀವೇ ಡಿಸೈಡ್ ಮಾಡಿ. ಹೋರಾಟಕ್ಕೆ ಬಂದರೆ ಮಾತ್ರ, ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ, ಅವಾಗ ಒಂದು ನೋಟಿಫಿಕೇಶನ್ಸ್ ಆಯಿತು, ವಿತಿನ್ 1 or 2 months ನೋಟಿಫಿಕೇಶನ್ಸ್ ಕಂಪ್ಲೀಟ್ ಮಾಡಿದಾರಾ ಇಲ್ವಾ? ಅಷ್ಟು ಸ್ಪೀಡ್ ಆಗಿರೋ ಒಂದು ಕಾಳಜಿ ಅದು ಮುಂಚೆ ಏನಾದರೂ ಇತ್ತ? ಅದು ಹೋರಾಟ ಮಾಡಿದ್ದಕ್ಕೆ ಎಲ್ಲರಿಗೂ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದು, ಅವ್ರ ಹತ್ರ ಹೋಗಿ ಕನ್ವಿನ್ಸ್ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಹೋಗಿ ಕನ್ವಿನ್ಸ್ ಮಾಡಿದ್ರೆ 1 hour ಕುತ್ಕೊಂಡು ಚರ್ಚೆ ಮಾಡಿದಾಗ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ ಹೇಳಿದ್ರು. ನಾವು ನೋಟಿಫಿಕೇಶನ್ ಮಾಡ್ತಾರೆ ಅಂತ ಒಂದು 2 months ವೆಯ್ಟ್ ಮಾಡಿದ್ರಿ. 2 months ಯಾವುದೇ ರೀತಿ ಆಗಲಿಲ್ಲ. ಮತ್ತು ಆಮೇಲೆ ಇಲಾಖೆಯಲ್ಲಿ ಎಲ್ಲ ಕಡೆ ಡಿಪಾರ್ಟ್ಮೆಂಟಲ್ಲಿ ಕೇಳಿದ್ಮೇಲೆ ಅವರು ನಿಮ್ಮ ಒಂದು ಪ್ರೆಸರ್, ನೀವು ಪ್ರೊಟೆಸ್ಟ್ ಮಾಡಿಲ್ಲ, ನೀವು ಪ್ರೆಸರ್ ಹಾಕಿಲ್ಲ ಅಂತಂದ್ರೆ ಇನ್ನೂ 1 ವರ್ಷ 2 ವರ್ಷ ಆದರೂ ರೆಕ್ರೂಟ್ಮೆಂಟ್ ಮಾಡಲ್ಲ ಅಂತ ಹೇಳಿದ್ರು ನಮಗಿರೋ ಮಾಹಿತಿ ಪ್ರಕಾರ. ಹಂಗಾಗಿ ಹೋರಾಟ ಮಾಡ್ತಾ ಇದೀವಿ. ಇಲ್ಲಾಂದ್ರೆ ನೀವೇ ಅನ್ಕೊಂಡಿದ್ರ ಯಾಕೆ ಹೋರಾಟ ಮಾಡಿಲ್ಲ ಅಂತ ಅನ್ಸಿದೆ ಇಲ್ವಾ? ಅನ್ಸಿದೆ ಸರ್. ಹಂಗಂದ್ಮೇಲೆ ಈಗ ಹೋರಾಟ ಯಾಕೆ ಮಾಡ್ತಿದೀವಿ ಅಂತಂದ್ರೆ ನಾನೇ ಹೇಳ್ತಾ ಇದೀನಿ ಕೇಳಿ, ಇನ್ಸೈಡ್ ಡಿಪಾರ್ಟ್ಮೆಂಟ್ ಒಳಗಡೆ ಯಾರು ಇಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ರೆಕ್ರೂಟ್ಮೆಂಟ್ ವಿಚಾರವಾಗಿ. ನಾವೆಲ್ಲರೂ ಪ್ರಶ್ನೆ ಮಾಡಿದ್ರೆ, ನಾವೆಲ್ಲರೂ ಒಗ್ಗಟ್ಟಾದ್ರೆ ಮಾತ್ರ ರೆಕ್ರೂಟ್ಮೆಂಟ್ ಆಗುತ್ತೆ. ಇಲ್ಲ ಅಂತಂದ್ರೆ ZPTP ಎಲೆಕ್ಷನ್ನು, ಗ್ರಾಮ ಪಂಚಾಯಿತಿ ಮತ್ತೆ GBA ಗ್ರೇಟರ್ ಬೆಂಗಳೂರು ಇದೆಯಲ್ಲ ಅಥಾರಿಟಿ, GBA ಅದೊಂದು ಬರುತ್ತೆ ಎಲೆಕ್ಷನ್ಸು. ಮತ್ತೆ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದಾರೆ MLC. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ನೆಕ್ಸ್ಟ್ ಒಂದು MLA ಸ್ಟಾರ್ಟ್ ಮಾಡ್ತಾರೆ ಅವರು ಎಲೆಕ್ಷನ್. MP MLA ಇದೆ ಎಲೆಕ್ಷನ್. ಅವ್ರ ಪಾಡಿಗೆ ಎಲೆಕ್ಷನ್ ಮಾಡ್ತಾ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಕರಪ್ಷನ್ ಮಾಡ್ತಾ ಇರ್ತಾರೆ. ನಿಮ್ಮ ಪಾಡಿಗೆ ನೀವು ಇಲ್ಲಿ ಕುತ್ಕೊಂಡು ಓದ್ತಾನೇ ಇರಿ, ಕೊನೆಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾಗುತ್ತಷ್ಟೇ. ಪ್ರಶ್ನೆ ಮಾಡಿದ್ರೆ ಇರೋ ವೇಕೆನ್ಸಿ ಫಿಲ್ ಮಾಡ್ತಾರೆ ಇಲ್ವಾ? ಒಬ್ರು ಇಬ್ರು ಮಾಡಿದ್ರೆ ನಿಜ ಹೇಳ್ತೀನಿ ಕೇಳಿ, ಏನಿಲ್ಲ. ನೀವೇ ವಾಲಂಟ್ರಿಯಾಗಿ ಬಂದು ಲೈಬ್ರರಿಗೆ ಬನ್ನಿ, ಹೋಗೋಣ, ಹೋರಾಟ ಮಾಡೋಣ. ಇಲ್ಲ, ಅಲ್ಲಿ ಟ್ವೀಟ್ ಮಾಡ್ತೀವಿ, ಅಲ್ಲಿ 150 ಜನ ರೀಪೋಸ್ಟ್ ಮಾಡಿರಲ್ಲ. ಆ ಒಂದೇನೋ ಟ್ವಿಟರ್ ಅಕೌಂಟ್ ಇನ್ಸ್ಟಾಲ್ ಮಾಡಿಕೊಂಡು ನಿಮಗೆ ಒಂದು ರೀಪೋಸ್ಟ್ ಮಾಡೋದಕ್ಕೆ ಏನಾದರೂ ದುಡ್ಡು ಕೊಡ್ಬೇಕಾ ನಿಮಗೆ? ಹೇಳಿ. ಟ್ವಿಟರಲ್ಲೂ ಆಕ್ಟಿವ್ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಇಲ್ಲ. ಟ್ವಿಟರ್ ಅಟ್ಲೀಸ್ಟ್ ಎಷ್ಟು ಯೂಸ್ಫುಲ್ ಆಗುತ್ತೆ ಹೇಳಿ ಅದು? 100 ಜನ ರೀಪೋಸ್ಟ್ ಮಾಡಲ್ಲ, ಮತ್ತೆ ಟ್ವೀಟ್ ಯಾಕೆ ಮಾಡ್ಬೇಕು ಹೇಳಿ? ಇಲ್ಲಿ ನೋಡಿದ್ರೆ ಲಕ್ಷಾಂತರ ಜನ ಲೈಬ್ರರಿಲಿ ಕೂತ್ಕೊಂಡು ಸೀರಿಯಸ್ ಆಗಿ ಓದ್ತಾ ಇರ್ತೀರಾ. 5 ನಿಮಿಷ ಟೈಮ್ ಅದಕ್ಕೆ. ಒಂದು ಟ್ವೀಟ್ ಮಾಡಿದ್ರೆ 50 ಜನ 100 ಜನ ರೀಪೋಸ್ಟ್ ಮಾಡಿಲ್ಲ ಅಂದ್ರೆ ಗ್ರೂಪಲ್ಲಿ, ಮತ್ತೆ ಟ್ವೀಟ್ ಯಾಕೆ ಮಾಡ್ಬೇಕು ಹೇಳಿ? ಮತ್ತೆ ಅವ್ರಿಗೆ ರೀಚ್ ಆದ್ರೆ ಹಿಂಗ ರೀಚ್ ಆಗುತ್ತೆ ಹೇಳಿ? ನಿಮ್ಗೋಸ್ಕರ ಡೇ ಅಂಡ್ ನೈಟ್ ಅಲ್ಲಿ ಬಿಜಾಪುರದಿಂದ ಇಲ್ಲಿ ತನಕ ಬಂದು ಹೋರಾಟ ಮಾಡೋಂಥ ಪರಿಸ್ಥಿತಿ ಏನಿದೆ? ಮಮದಾಪುರ ಸರ್ ತೆಲಿ ಸರ್ಗೆ ಹೇಳಿ. ಅವ್ರು 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಫ್ಯಾಕಲ್ಟಿಯಾಗಿ. ಏನೋ ಸಮಾಜಕ್ಕೆ ಒಳ್ಳೇದಾಗ್ಲಿ, ಸ್ಟೂಡೆಂಟ್ಸ್ ತುಂಬ ಕಷ್ಟಪಡ್ತಿದ್ದಾರೆ. ನಾನೇ ಎಷ್ಟೋ ಜನ ನೋಡಿದ್ದೀನಿ ಅಲ್ಲಿ, ಸ್ವಿಗ್ಗಿ ಝೊಮ್ಯಾಟೊ ಈ ಥರ ಎಲ್ಲ ತುಂಬ ಜನ ಓಲೋ ಊಬರ್ ಗಾಡಿ ಓಡಿಸ್ಕೊಂಡು ಇದು ಮಾಡ್ತಿದ್ದಾರೆ ಅಲ್ಲಿ. ಕ್ಯಾಟ್ರಿಂಗ್ ಹೋಗ್ತಾರೆ. ಇಲ್ಲೇ ಎಷ್ಟೋ ಜನ ಇದ್ದಾರೆ ಕ್ಯಾಟ್ರಿಂಗ್ ಹೋಗ್ತಾರಲ್ಲ, ಹೋಗ್ತಾ ಇದ್ದೀರಾ ನೀವೇ, ಬೇರೆ ಯಾರು ಅಲ್ಲ. ಇದೇ ಚಂದ್ರಾಲಯ ಒಟ್ಟು ವಿಜಯನಗರ, ಹಂಪಿ ನಗರ ಇಲ್ಲಿರೋಂಥವ್ರೇ ಹೋಗ್ತಾ ಇರೋದು, ಬೇರೆ ಯಾರು ಅಲ್ಲ. ಹೊರಗಡೆಯಿಂದ ಯಾರು ಬರ್ತಾ ಇಲ್ಲ. ಯಾರು ತಮಿಳ್ನಾಡಿಂದ ಬರ್ತಿದಾರಲ್ಲಿ ಕ್ಯಾಟ್ರಿಂಗ್ಗೆ? ಕೇರಳದಿಂದ ಬರ್ತಿದಾರಾ? ಇಲ್ಲಿ ಎಷ್ಟೋ ಜನ ಅಡುಗೆ ಕೆಲಸ ಅದು ಇದು ಮಾಡ್ತಿದಾರೆ ಇಲ್ವಾ ಹೇಳಿ? ಮತ್ತೆ ಫ್ರೀ ಊಟ ಅಂತಂದ್ರೆ 1 ಕಿಲೋಮೀಟರ್ ಆದ್ರೂ 2 ಕಿಲೋಮೀಟರ್ ಆದ್ರೂ ನಡ್ಕೊಂಡು ಊಟ ಮಾಡ್ಕೊಂಡ್ ಬರ್ತಾರೆ ಇಲ್ಲಿ. ಫ್ರೀ ಊಟ. ಒಂದು ದೇವಸ್ಥಾನದಂದ್ರೆ ಒಂದು ಮದುವೆ ಇದಿತ್ತಂತಂದ್ರೆ ಜಸ್ಟ್ ಒಂದು ಪೋಸ್ಟರ್ ಇದ್ರೆ ಸಾಕು,
ಇಲ್ಲೊಂದ್ ಕಡೆ ಊಟ ಸಿಗ್ತಾ ಇದೆ ಅಂತಂದ್ರೆ ಅಲ್ಲಿ 1000 ಜನ ಅಲ್ಲ 5000 ಜನ ಬೇಕಾದ್ರೆ ಹೋಗಿ ಊಟ ಮಾಡ್ಕೊಂಡ್ ಬರ್ತಿದ್ದಾರೆ. ಆದ್ರೆ ಒಂದಿನ ಇಲ್ಲಿ ಫ್ರೀಡಮ್ ಪಾರ್ಕ್ ಬಂದು ಅದು ನಿಮ್ದೇ ಕೆಲಸ, ಅದು ನಿಮ್ಗೆ ನಿಮ್ ಫ್ಯೂಚರ್ಗೋಸ್ಕರನೇ. ಅಲ್ಲಿ ಒಂದು ಟೈಮ್ ಊಟಕ್ಕೋಸ್ಕರ 2 ಗಂಟೆ ಅದು ಜಾಸ್ತಿ ಇಲ್ಲ. ನೀವು ಊಟ ಮಾಡಿ ಜಾಸ್ತಿ ಅಂದ್ರೆ ನಿಮ್ ಹೊಟ್ಟೆಲಿ ಏನಿಲ್ಲ ಅಂದ್ರೆ ಒಂದು 5 ರಿಂದ 6 ತಾಸು ಇರ್ಬೋದು. ಅದು ಆ ತರ ಫ್ರೀಯಾಗಿ ಊಟ ಸಿಗ್ತಾ ಇದೆ ಅಂತಂದ್ರೆ 2 ಕಿಲೋಮೀಟರ್ ಹೋಗಿ ಊಟ ಮಾಡ್ಕೊಂಡ್ ಬರೋಂತ ಪರಿಸ್ಥಿತಿ ಇದೆ ಇಲ್ಲಿ. ಅದು 1-2 ಗ್ರೂಪ್ ಇಲ್ಲ, ಅಲ್ಲಿ 3-4 ಅನ್ನ ಹಾಕು, ಫ್ರೀ ಊಟ, ಇನ್ನು ಏನಿದೆ ಹೇಳಿ, ಉಚಿತ ಊಟ, ಉಚಿತ ಊಟ, ಖಚಿತ ಮಾಹಿತಿ, ಈ ತರ ಎಲ್ಲ ಗ್ರೂಪ್ಸ್ ಇದಾವೆ. ಆ ಗ್ರೂಪ್ ಅಲ್ಲಿ ಬರೀ ಏನಂದ್ರೆ ಈ ಮದ್ವೆದು ಇದಿರುತ್ತಲ್ಲ ಏನೋ ಕಾರ್ಡ್ಸ್, ಆ ತರದಷ್ಟೇ ನೋಡಿದೀನಿ ನಾನು. ಈ ಹೋರಾಟದ್ದು ಪ್ಲೇ ಕಾರ್ಡ್ಸ್, ಪಾಂಪ್ಲೆಟ್ಸ್ ಈ ತರದೆಲ್ಲ ಏನು ಶೇರ್ ಮಾಡಕ್ ಹೋಗ್ಬೇಡಿ. ಏನು ಬರಲ್ಲ. ಸ್ಟೇಟಸ್ ಅಂತೂ ಅಲ್ಲಿ ಯಾರ ಸತ್ತಿದ್ದಾರೆ, ಇಲ್ಲ ಬಿಗ್ ಬಾಸ್ ಹೋಗಿದ್ದಾರೆ, ಮಾಡಕ್ ಕರ್ವೆ ಇಲ್ದವ್ರನ್ನು ಅಂತವ್ರನ್ನ ತಗೊಂಡು ನೀವು ಕುಣಿಸಿ ಮೆರೆಸಿ ಈ ತರ ಹೋರಾಟ ಇದೆ ಅಂತ ಹೇಳಿ ಒಂದು ಪೋಸ್ಟರ್ ಆಗಿರ್ಬೋದು, ಒಂದು ಇಮೇಜ್, ಒಂದು ಸ್ಟೇಟಸ್ ಸೋಷಿಯಲ್ ಮೀಡಿಯಾದಲ್ಲಿ, ಅದು ನಿಮ್ಗೋಸ್ಕರ ಇರುತ್ತದು. ನಿಮ್ಗೋಸ್ಕರ ಮಾಡ್ಕೊಂತ ಇಲ್ಲ ನೀವು, ನಿಮ್ಗೋಸ್ಕರ ನೀವು ಪ್ರಶ್ನೆ ಮಾಡ್ತಾ ಇಲ್ಲ, ಯಾರಿಗೋಸ್ಕರ ನೀವು ಮಾಡ್ಕೊಂತಿದ್ದೀರಷ್ಟೇ. ನೀವು ಹೋರಾಟಕ್ಕೆ ನೀವು 11ನೇ ತಾರೀಕು ಬಂದಿಲ್ಲ ಅಂತ ಅಂದ್ರೆ ಹೇಳ್ತೀನಿ ಕೇಳಿ, ಅದು ನಿಮ್ಮ ಕೈಯಲ್ಲಿ ಇರುತ್ತೆ ಹೋರಾಟ. ನಿಮ್ಮಿಂದ ಈ ಒಂದು ಎಕೋಸಿಸ್ಟಮ್ ಇರೋದು. ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಹೇಳಿ? ಲೈಬ್ರರಿ ಫೀಸ್ ಪೇ ಮಾಡಬೇಕು, 1200 ರೂಪಾಯಿ ತಿಂಗಳಿಗೆ. ಊಟದ್ದು ಮೆಸ್ ಬಿಲ್ಲು ಒಂದು 3000, 3000, ಕೋಚಿಂಗು, ಒಂದು 50,000, ಟೆಸ್ಟ್ ಸೀರೀಸು, ಅದೊಂದು 5,000, ಬುಕ್ಸು, ಅದೊಂದು 25,000, ನಿಮ್ ಹೆಲ್ತ್ ಏನಾದ್ರು ಇದಾಯ್ತಂತಂದ್ರೆ ಅದೊಂದು ವರ್ಷಕ್ಕೆ 5,000. ವರ್ಷಕ್ಕೆ 5,000 ನಿಮ್ ಖರ್ಚಾಗುತ್ತೆ. 5,000 ಹಿಡಿದ್ರಿ.